ಮಾತನ್ನ ನಾನು ಮುಗಿಸ್ತೇನೆ. ಈಗಾಗಲೇ ಮಾತನಾಡ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಚುನಾವಣೆ ಯಾವ ರೀತಿಯಾಗಿ ನಡೀಬೇಕು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನ, ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನ, ಕಾರ್ಯಕ್ರಮಗಳನ್ನ ಈಗಾಗಲೇ ನನ್ನ ಮುಂದೆ ಹೇಳಿದ್ದಾರೆ. ನಾನು ಒಂದನ್ನು ಹೇಳಿ ಬಯಸ್ತಾ ಇದ್ದೇನೆ. ಬಹುತೇಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಇಬ್ಬರು ಮಂತ್ರಿಗಳು, 4 ಜನ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಇವತ್ತು ನಾನು ಒಂದೇ ಒಂದು ಹೆಸರನ್ನ ಸೂಚಿಸಿದ್ದಾರೆ. ಈ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನನ್ನ ಹೆಸರನ್ನು ಮಾತ್ರ ಸೂಚಿಸೋದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರೆಲ್ಲರೂ ಕೂಡ ತುಂಬ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ತಮ್ಮ ಅಪೇಕ್ಷೆ ಇಟ್ಟು ಈ ಸಲ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಆ ಅಪೇಕ್ಷೆ ಇವತ್ತು ಈಡೇರಿದೆ. ಸನ್ಮಾನ್ಯ ಎಲ್ಲ ಮಂತ್ರಿಗಳ ಮತ್ತು ಶಾಸಕರ ಸಹಕಾರದಿಂದ ಬರ್ತಕ್ಕಂಥ ತೀರ್ಮಾನದಲ್ಲಿ ಏನು ಲೋಕಸಭೆ ಚುನಾವಣೆ ನಡೀತಾ ಇದೆ, ಚುನಾವಣೆಯಲ್ಲಿ ಎಲ್ಲರೂ ಕೂಡ ಮಾನ್ಯ ಸಚಿವರು ಹೇಳಿದಂತೆ ನಿಷ್ಠೆಯಿಂದ ಬದ್ಧತೆಯಿಂದ ನಾವು ಕೆಲಸ ಮಾಡೋಣ. ವಾತಾವರಣ ಬಹಳ ಸರಿಯಾಗಿದೆ ಅಂತ ಹೇಳಿ ನಾವು ಕೂತು ನಡೆಯುವುದಿಲ್ಲ. 24 ತಾಸು ನಾವು ಸುಮಾರು 40 ದಿವಸಗಳಿಗೆ ಶ್ರಮ ವಹಿಸಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನಾವು ಹೆಚ್ಚಿನ ಹಂತದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನಾನು ಬೇರೆ ವಿಚಾರಗಳನ್ನ ಹೇಳಿದೆ. ನನಗೆ ಎಲ್ಲ ಧರ್ಮದ, ಎಲ್ಲ ಜಾತಿ ಜನಾಂಗದ, ಎಲ್ಲ ಬಡಾದೇಶದ, ಎಲ್ಲ ಕುರುಗಿಯರ, ಎಲ್ಲ ಸಮುದಾಯದ ಮತ ನನಗೆ ಬಹಳ ಅಗತ್ಯ ಇದೆ. ಆ ಮತ ಎಲ್ಲರೂ ನನಗೆ ದಯಪಾಲಿಸಬೇಕಂತ ಹೇಳಿ ಅವರಲ್ಲಿ ನಮ್ರತೆಯಿಂದ ತಲೆಬಾಗಿ ನಮಸ್ಕರಿಸಿ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾನು ಯಾವುದೇ ವಿವಾದಕ್ಕೆ ಹೋಗದೆ ಕೇವಲ ನಮ್ಮ ಪಕ್ಷದ ಕಾರ್ಯಕ್ರಮ, ನಾವು ಯಾಕೆ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಮಾತ್ರ ನಾನು ಚುನಾವಣೆ ಪ್ರಚಾರವನ್ನು ಮಾಡ್ತೇನೆ. ಕಳೆದ 25 ವರ್ಷದಿಂದ ಈಗಿರ್ತಕ್ಕಂಥ ಲೋಕಸಭೆಯ ಸದಸ್ಯರು ಚಿಕ್ಕೋಡಿಯಲ್ಲಿ 2 ಸಲ ಮತ್ತು ಇಲ್ಲಿ 3 ಸಲ ಸುಮಾರು 25 ವರ್ಷದಿಂದ ಲೋಕಸಭೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಆ 25 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಸಲ ಕರ್ನಾಟಕದ ಸಮಸ್ಯೆ, ಜಿಲ್ಲೆಯ ಜ್ವಲಂತ ಸಮಸ್ಯೆ, ಜಿಲ್ಲೆಯ ವಿದ್ಯಾರ್ಥಿಗಳ ಸಮಸ್ಯೆ, ಔದ್ಯೋಗಿಕರಣದ ಬಗ್ಗೆ ಒಂದೇ ಒಂದು ಮಾತನ್ನ ಯಾರಾದರೂ ಆಡದೇ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಅದು ಸನ್ಮಾನ್ಯ ಜಗದೀಶ್ ಸಾಹೇಬ್ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೇಳಿರ್ತಕ್ಕಂಥದ್ದಲ್ಲ, ಇದು ಎಲ್ಲ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಅದನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ನೀವು ಒಂದು ಅವಕಾಶ ಕೊಟ್ಟರೆ ನಾನು ನಿಮ್ಗೆ ಎಲ್ಲ ವಿಶ್ವಾಸಕ್ಕೆ ಸ್ಪಂದನೆ ಮಾಡಿ ಇಲ್ಲಿ ಎಲ್ಲ ಸಮಸ್ಯೆಗಳನ್ನ ಎಲ್ಲರ ಮಾರ್ಗದರ್ಶನ ಪಡ್ಕೊಂಡು ನಾನು ಸಮರ್ಥವಾಗಿ ಅದನ್ನು ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಿನ್ನೆ ಅವರು ಮನಗುಳಿಯಲ್ಲಿ ಒಂದು ದೊಡ್ಡ ಸಭೆಯನ್ನು ಆಯೋಜನೆ ಮಾಡಿದ್ರು. ಭಾಗವಾಡಿ ಕ್ಷೇತ್ರದ ದೊಡ್ಡ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ನನ್ನ ಪರವಾಗಿ ಮತಯಾಚನೆ ಮಾಡಿ ಅವರು ಹೋಗಿದ್ದಾರೆ. ಅವರು ಇರ್ತಾ ಇದ್ರು. ಅನಿವಾರ್ಯ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಹುಬ್ಬಳ್ಳಿಗೆ ಬರೋದ್ರಿಂದ ಸನ್ಮಾನ್ ಕಾಶಪ್ಪ ಅವರನ್ನ, ಸಹೋದರಿ ವೀಣಾ ಕಾಶಪ್ಪ ಅವರನ್ನ ಅವರೆಲ್ಲರೂ ಕೂಡ ಕರೆಸಿಕೊಂಡಿದ್ದಾರೆ. ಅವರು ಅಲ್ಲಿ ಹೋಗಿದ್ದಾರೆ. ಆಮೇಲೆ ನಾಗಗೋಡ್ ಸಾಹೇಬ್ ಅಫಿಷಿಯಲ್ ಪ್ರವಾಸ ಇದೆ. ಸಾಬೂರು ಮತ್ತು ಮಾರ್ಜಕ ನಿಗಮದ ಒಂದು ಕಾರ್ಯಕ್ರಮ ಒಂದು ಶ್ರೀನಗರದಲ್ಲಿರೋದ್ರಿಂದ ಅವರು ಹೋಗಿದ್ದಾರೆ. ಅವರು ಕೂಡ ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಈ ಚುನಾವಣೆ ಎದುರಿಸ್ತಾ ಇದ್ದೇವೆ. ಈ ಬಹುಶಃ ನನಗೆ ಸಂತೋಷ ಆಗ್ತಾ ಇದೆ. ಈ ಚುನಾವಣೆ ಎಲ್ಲರೂ ಸಹೃದಯದಿಂದ ವೇದಿಕೆಯಲ್ಲಿರ್ತಕ್ಕಂಥ ನಾಯಕರು ಮತ್ತು ಕೆಳಗಿರ್ತಕ್ಕಂಥ ಎಲ್ಲ ಹಿರಿಯರು ಸಹೃದಯದಿಂದ ಇವತ್ತು ಈ ಸಲ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕಂತಕ್ಕಂಥ ಸಂಕಲ್ಪವನ್ನ ಏನು ಮಾಡಿದ್ದೀನಿ, ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಆಭಾರಿಯಾಗಿ ಬರ್ತಕ್ಕಂಥ ಚುನಾವಣೆಯನ್ನು ನಾವು ಎದುರಿಸಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋಣ ಗೆಲ್ಲೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮಹಿಳಾ ಕಾರ್ಯಕರ್ತರಿಗೆ, ಫ್ರಂಟಲ್ ಆರ್ಗನೈಸೇಷನ್ ಮುಖ್ಯಸ್ಥರಿಗೆ, ನಮ್ಮ DCC